ಕೆರೆಗಳ ಒತ್ತುವರಿ ಮತ್ತು ಕೆರೆಗಳಲ್ಲಿ ಮಣ್ಣು ತೆಗೆಯೋದು ಜಾಸ್ತಿ ಆಗ್ತಾ ಇದೆ ಮತ್ತೆ ಈ ಕಲ್ಲು ಗಣಿಗಾರಿಕೆ ಎಲ್ಲಂದ್ರೆ ಅಲ್ಲಿ ನಡೀತಾ ಇದೆ. ಕೆರೆಗಳ ಒತ್ತುವರಿನ ಈಗಾಗಲೇ ನೋಡಿ 76 ಕೆರೆಗಳು ಒತ್ತುವರಿ ಆಗಿತ್ತು. ಇದು ನಮ್ಮ KGFನಲ್ಲಿ ಒಟ್ಟು 315 ಕೆರೆಗಳಿದೆ. ಅದರೊಳಗಡೆ ಈಗ ಆಲ್ಮೋಸ್ಟ್ 118 ಕೆರೆಯಷ್ಟು ನಾವು ಮೆಷರ್ಮೆಂಟ್ ಮಾಡಿದ್ದೀವಿ. ಚೆಲ್ದಿಗೆನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ 76 ಕೆರೆಗಳು ಈಗ ಒತ್ತುವರಿ ತೆರವುಗೊಳಿಸಿದ್ದೀವಿ. ಇನ್ನು 4 ದಿನದೊಳಗಡೆ ಇನ್ನೂ 100 ಕೆರೆಗಳನ್ನು ಅಳತೆ ಮಾಡಿ ಅದರೊಳಗಡೆ ಏನಾದ್ರು ಒತ್ತುವರಿ ಆಗಿದ್ರೆ ಒತ್ತುವರಿ ಬಿಡಿಸೋ ಕೆಲಸವೂ ಕೂಡ ನಮ್ಮ ತಾಲೂಕು ಆಡಳಿತ ಮಾಡ್ತೀವಿ. ಜಾಸ್ತಿ ಆಗ್ತಾ ಇದೆ, ಕಲ್ಲು ಗಣಿಗಾರಿಕೆ ಅಕ್ರಮವಾಗಿ ಏನಾದ್ರು ಆಗ್ತಾ ಇದ್ರೆ ಹೇಳಿ, ಆಕ್ಷನ್ ತಗೋತೀವಿ. ಈಗಾಗಲೇ ನಿಮಗೆ ಗೊತ್ತಿದೆ, ಮಾಲೂರಿನಲ್ಲಿ ಮೊನ್ನೆ ಉಪಲೋಕಾಯುಕ್ತರು ಬಂದಾಗ ಈಗ ಮಾಲೂರಿನಲ್ಲಿ ಎಲ್ಲ ಗಣಿಗಳನ್ನ ಮುಚ್ಚಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಮುಚ್ಚಿದ್ದೀವಿ. ಸೇಫ್ಟಿ ಮೆಷರ್ಸ್ ತಗೊಂಡಿಲ್ಲ ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಇಲ್ಲಿ ಯಾವ್ದಾದ್ರು ಅಂತ ಅವರು ಗಣಿಗಾರಿಕೆ ಮಾಡ್ತಿದ್ರೆ, ಅಕ್ರಮವಾಗಿ ಮಾಡ್ತಾ ಇದ್ರೆ ಅಥವಾ ಸುರಕ್ಷತಾ ಕ್ರಮಗಳನ್ನು ಅವರು ಅನುಸರಿಸಿಲ್ಲ ಅಂದರೆ ದಯಮಾಡಿ ನಮಗೆ ಸ್ಪೆಸಿಫಿಕ್ ಆಗಿ ಹೇಳಿ. ವಿ ವಿಲ್ ಡೆಫಿನೆಟ್ಲಿ ಟೇಕ್ ಆಕ್ಷನ್. ಸುಮಾರು ಜೀವಗಳು ಕಳ್ಕೊಳ್ತಾ ಇದ್ದಾರೆ. ಏನು ಯಾವ ರೀತಿ ಅದನ್ನ ನಾನು ಲಾಸ್ಟ್ ಟೈಮ್ ಮೀಟಿಂಗ್ ಕರೆದಿದ್ದೆ. ಆ ಮೀಟಿಂಗ್ಗೆ NHA ಬರಲಿಲ್ಲ. ಸೊ ಮೀಟಿಂಗ್ ನಾನು ವಾಪಸ್ ಹಾಕಿದ್ದೆ. ಇಂಜಿನಿಯರ್ ಬಂದ್ರೆ ತೀರ್ಮಾನ ಮಾಡಕ್ಕೆ ಸರ್, ಒಂದು ಚೆಲ್ದಿಗೆನಹಳ್ಳಿ ಗ್ರಾಮದಲ್ಲಿ ಒಟ್ಟು 4 ಕೆರೆ ಇದೆ. ಆದ್ರೆ ಈಗಿರೋದು 3 ಕೆರೆ. ಒಂದು ಕೆರೆ 12ನೇ ಸರ್ವೆ ನಂಬರ್ದು ಕೆರೆನೇ ಇಲ್ಲ. ಈಗ ಜಮೀನು ಮಾರ್ಕೊಂಡ್ಬಿಟ್ಟಿದ್ದಾರೆ, ಕೆರೆನೇ ಇಲ್ಲ ಈಗ. ಈಗ ನೀನು ನಾನು ಮುಚ್ಚಿದ್ರೆ ಹೇಳ್ತೀನಿ ಹೇಳಿ, ಇದು ಇವತ್ತಿನ ಕೆಲಸ ಅಲ್ಲಪ್ಪ. ಇದು ಈಗೆಲ್ಲ ಮಾಡೋರು ನಾವು ಅದು ವಿರುದ್ಧವಾಗಿ ಆಡಳಿತ ಗಟ್ಟಿಯಾಗಿ ನಿಂತಾಗ ಮುಂದೆ ಆಗೋದಿಲ್ಲ.